ಯಾಕೆ ಅಳ್ಕತ್ತಿದಿ? ಯಾಕೆ ಇಷ್ಟೊತ್ತಿನಾಗ ಅಳ್ಕೊಂತ ಫೋನ್ ಮಾಡಿದಿ? ಏನಾಗ್ಯದ? ಏನಾತ? ಏನೋ ನನ್ನ ಮಗಳಿಗೆ ಅಂತೇಳಿ ಗಾಬರಿ ಓಡೋಡಿ ಬಂದಿದ್ದೇನವ್ವ. ಏನಾತ? ಅವ್ವ ಅವ್ರ ಮನೆಗೆ ಬಂದು 2 ದಿನ ಆದ್ವಿ. ಅವ್ರ ಫೋನ್ ಸ್ವಿಚ್ ಆಫ್ ಬರಾಕತ್ತದ. ಅವರು ಒಂದು ಫೋನ್ ಹಚ್ಚಿಲ್ಲವ್ವ. ಅಯ್ಯ ಹುಚ್ಚಿ, ಇಷ್ಟಕ್ಕೆಲ್ಲ ಯಾರಾದ್ರೂ ಅಳ್ತಾರೇನ? ಮೊದಲ ಅವ ಡ್ರೈವರ್ ಅದಾನ, ಬರ್ತಾನೆ ಬಿಡು. ಎಲ್ಲಾರ ಬಾಡಿಗೆ ಹೋಗಿರ್ತಾನ, ಮುಂಜಾನೆ ಬರ್ತಾನ. ಇಲ್ಲವ್ವ, ಅವ್ರು ಯಾವತ್ತೂ ಹಿಂಗೆ ಮಾಡಿರ್ಲಿಲ್ಲ. ಅವ್ರು ಏನಾರ ಬರೋದು ಲೇಟ್ ಆಗಿತ್ತಂತಂದ್ರೆ ನನಗೆ ಫೋನ್ ಮಾಡಿ ಹೇಳ್ತಿದ್ರ, ನೀ ಊಟ ಮಾಡ್ಕ್ಯಾರ ಕೊಂಡಿ ಹಾಕೊಂಡು ಮಲ್ಕೋ ಅಂತೇಕ್ಯಾರ. ಅವ್ವ ನನಗೆ ಭಾಳ ಹೆದರಿಕೆ ಆಗತ್ತದ್ರಿ. ಎಷ್ಟೊತ್ತಿಗೆ ಆಯ್ತಿದೆಯಲ್ಲ? ಅಯ್ಯೋ ದೇವ್ರ, ನನಗೆ ಏನ್ ಮಾಡಿದ್ದಂತ ಅವ್ನು ಕರ್ಕೊಂಡೆಪ್ಪ ನೀನು. ನನ್ನ ತಾಯಿ ಬಾಗಿ ಇಷ್ಟಾಗ ಕತ್ಕೋದಲ್ಲ ರೇ. ನೋಡ್ರಿ ಬಸಯ್ಯ ಸರ, ಬಾಡಿನ ಬೇಗ ಮೂವ್ ಮಾಡಿ. ಹಾರಿ ಸರ್, ಬಾಡಿ ರೇ ಮಾತಾಡಿ. ಬಸಯ್ಯ ಸರ್, ಬೇಗ ಪಬ್ಲಿಕ್ನ ಕ್ಲಿಯರ್ ಮಾಡ್ರಿ. ಹಾರಿ ಸರ್. ಸರ್ ಸರ್, ನನ್ನ ದೋಸ್ತ ಯಾರಿಗೂ ಏನೂ ಅಂದವಲ್ರಿ. ಅಂಥವ್ನಿಗೆ ಈ ಪರಿಸ್ಥಿತಿ ಮಾಡ್ರಂದ್ರೆ ಸರ್ ನಿಮ್ಮ ಕಾಲಿಗೆ ಬೀಳ್ತೀನಿ ರೀ. ನನ್ನ ದೋಸ್ತನ ಸಾವಿಗೆ ನ್ಯಾಯ ಕೊಡ್ತೀರಿ ಸರ್. ಬಸಯ್ಯ ಸರ್, ಬಾಡಿನ ಆದಷ್ಟು ಬೇಗ ಪೋಸ್ಟ್ ಮಾಡೋಣ ಕಳಿಸಿ. ಹಾರಿ ಸರ್, ಹಾರಿ ಸರ್. ಅಳಬೇಡಿ, ಆದಷ್ಟು ಬೇಗ ಕಂಡುಹಿಡಿಯೋಣ. ಸರ್ ನಮಸ್ಕಾರ. 2 ಟೀ ತಗೋಪ್ಪ. ಸೇತಿ ಇಲ್ಲ ಸರ್, ಬೇಡ. ಇಲ್ಲಿ ತಗೋ. ಇಲ್ರಿ, ನಾ ಇದು ಸೇದಂಗಿಲ್ರಿ, ಬೇರೆ ತಗೋತೀನಿ. ಸರ್ ನನಗೆ ಬಸಯ್ಯ, ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕಾರಕ. ಬೇಡ. ಹಾರಿ ಸರ್, ಹಾರಿ ಸರ್. ಏ ಪಿಂಟ್ಯಾ, ನನ್ನ ಸೀರೆ. ಹೌದು, ರಾಜುಗೆ ಯಾರಾದರೂ ಶತ್ರುಗಳಿದ್ರ? ಸರ್ ಶತ್ರುಗಳಂತೇಳಿ ಯಾರೂ ಇಲ್ರಿ. ಆದ್ರೆ ಸರ್ 6 ತಿಂಗಳ ಹಿಂದೆ ಅವ್ರಿಬ್ಬರು ಮದ್ವೆ ನಾನೇ ಮಾಡಿಸಿದ್ರಿ. ಆದ್ರೆ ಅವಾಗ ಒಬ್ಬ ಬಂದು ಅಂಜಿಕೆ ಹಾಕಿದ್ರಿ ರಾಜುಗೆ.
ನೀ ಹೆಂಗೆ ಸಂಸಾರ ಮಾಡ್ತೀನಿ ನಾನು ನೋಡ್ತೀನಿ ಅಂತೇಳಿ. ಯಾರವನು? ಅತ್ನಿ ಒಳಗೆ ಸರ ಅವ್ ದೊಡ್ಡ ಗುಂಡ ಅಂತ್ರಿ. ಅವ್ರ ಹೆಸರು ಪರ್ಸು ಅಂತ ಹೇಳ್ರಿ. ಯಾರು ದೊಡ್ಡ ರೌಡಿ? ದೊಡ್ಡ ರೌಡಿ ಸರ್. ಹೌದು, ನೀವು ಮತ್ತೆ ರಾಜು ಎಷ್ಟು ವರ್ಷಗಳಿಂದ ದೋಸ್ತರು? ಹಿಮಾಲಯದ ಯಾಕೋ ಇಲ್ಲಕ್ಕೆ ನಿಂತಿದೆ? ಬಾ ನಾ ಅದೇನೆ. ಕುಂಡ್ರಲ್ಲಿ ಒಂದು ಚಾಕು. ರಾಜು, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕು. ಏನು ಹೇಳ? ನಿನ್ನ ಜೊತೆ ಪ್ರೈವೇಸಿಯಾಗಿ ಮಾತಾಡ್ಬೇಕು. ನಾನು ಪ್ರೈವೇಸಿ ಮಾತಾಡಲ್ಲ, ಅದ್ರಾಗೇನು? ನಿನ್ನ ದೋಸ್ತು ಕಳಿಸ್ಲಾ ಈ ಕಡೆಯಿಂದ. ಏಯ್, ಆಕೆ ಹೋಗ, ನಾನು ಹೋಗೇ ಬಿಡೋದನ. ನೋಡಿ ಸರು, ನಮ್ಮಿಬ್ರು ನಡ್ಬಾರ್ಕ ಏನೂ ಮುಚ್ಚು ಮರೆಯಲ್ಲ. ಯಾಕಂದ್ರೆ ಅವ್ನು ಬೇರೆ ಅಲ್ಲ, ನಾ ಬೇರೆ ಅಲ್ಲ. ನಿನಗೆ ನಾ ಎಷ್ಟು ಇಂಪಾರ್ಟೆಂಟ್ ಅದಲ್ಲ ಅದಕ್ಕಿಂತ ಹತ್ತಿರಷ್ಟು ಇವು ನನಗೆ ಇಂಪಾರ್ಟೆಂಟ್ ಅದಾನ. ಯಾಕಂದ್ರೆ ಇವು ನನ್ನ ಜೀವದ ಗೆಳೆಯ ಅದಾನ. ನೀವು ಪ್ರೀತಿ ಮಾಡೋ ಹುಡುಗರೆಲ್ಲ ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀರಿ, ನಿಮಗೆ ನಮಗಿಂತ ದೋಸ್ತಿನೇ ಇಂಪಾರ್ಟೆಂಟ್ ಅಂತೇಳಿ. ಯಾಕ ನಾವು ನಿಮ್ಮ ಸಲುವಾಗಿ, ನಿಮ್ಮ ಪ್ರೀತಿ ಸಲುವಾಗಿ ನಮ್ಮ ಅವ್ವ ಅಪ್ಪ ಮನೆ ಎಲ್ಲ ಬಿಟ್ಟು ನೀವೇ ಬೇಕಾ ನಿಮ್ಮ ಪ್ರೀತಿನ ಹೆಚ್ಚಂತಕ್ಕೆ ಬರ್ತೀವಿ. ಆದ್ರೆ ಅದು ಯಾವುದೂ ಲೆಕ್ಕಕ್ಕಿಲ್ದ ಮತ್ತು ದೊಡ್ಡದಾಗಿ ಹೇಳ್ತೀರಿ, ಲವರ್ಗಿಂತ ದೋಸ್ತಿನ ಹೆಚ್ಚಂತಕ್ಕೆ. ಏನು ಹೇಳಬೇಕು ನಿಮ್ಗೆ ತಿಳಿಯವಲ್ತ. ನೀವು ಹುಡುಗಿಯರ ಇದೋ ದೊಡ್ಡ ತಪ್ಪು ತಿಳ್ಕೊಂಡಿರಿ ದೋಸ್ತ. ನಾವು ಹುಡುಗರ ಈ ಹುಡುಗಿಯರ ಸಲುವಾಗಿ ತಾಜ್ ಮಹಲ್ ಕಟ್ಟಿದಷ್ಟೇ ಇವ್ರಿಗೆ ನೆನಪೈತಿ. ಆದ್ರೆ ನಾವು ನಮ್ಮ ದೋಸ್ತಿ ಸಲುವಾಗಿ ಇದ್ಯಾಕೆ ಗುಡಿನ ಕಟ್ಟಿರ್ತೀವಿ. ಅದು ನಿಮ್ಗೆ ಎಲ್ಲಿ ಗೊತ್ತಾಗಬೇಕು? ಹೋಲ್ಬಿಡು, ನೀ ಅದಕ್ಕೆ ಬಂದಿದ್ದೆ ಅದನ್ನ ಹೇಳ. ನೋಡ್ರಜ್ಜ, ನಮ್ಮ ಮನೆಯೊಳಗೆ ನಂಗೆ ಹುಡುಗರು ನೋಡತ್ತಾರ. ಇನ್ನು ಒಂದು ವಾರದಾಗ ನಂಗೆ ಎಂಗೇಜ್ಮೆಂಟ್ ಮಾಡ್ತಾರೆ. ಮತ್ತು ನಾನು ಹುಡುಗನ ಅದನ್ನಿಲ್ಲ, ನಾನು ನೋಡತ್ತೇಳಿ ಬಂದ. ರಾಜ, ಎಲ್ಲ ಕಾಮಿಡಿಯಾಗಿ ತೊಗೊಳಕ್ಕೆ ಹೋಗ್ಬೇಡ ನೀನು. ನೋಡ, ಇನ್ನು ಒಂದು ವಾರದಾಗ ನೀ ಬಂದು ನಂಗೆ ತಾಳಿ ಕಟ್ಟಿದಿ, ಅದು ತಾಳಿ ಆಗಿರ್ತದ. ಇಲ್ಲ ಅಂದ್ರದ ನೀನು ಹಗ್ಗ ಆಗಿರ್ತದ, ತಿಳ್ಕೊ. ವೈನಿ, ನಮ್ಮ ದೋಸ್ತ ನಿಮಗೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡತ್ತಾನ. ಅವ ನನ್ನ ಪ್ರಾಣ ಅದಾನ. ನನ್ನ ಜೀವ ಒತ್ತಿಟ್ಟಾದರೂ ನಿಮ್ಮಿಬ್ಬರು ಮದುವೆ ಮಾಡಿಸ್ತೇನೆ. ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಏ ದೋಸ್ತ, ಬಚ್ಚಾ, ಲವ್ ಯು. ಏನು ಮಾಡತ್ತವನ? ಏನಿಲ್ಲ ನೋಡಪ್ಪ, ಏನು ಮಾಡತ್ತೆ? ಏನಿಲ್ಲ ನೋಡ, ನಡಿ ಪಾರ್ಟಿಗೆ ಹೋಗೋಣ. ಪಾರ್ಟಿ ನಡಿಲ್ಲ, ನೀವು ಮಾಡಿಸ್ತಂದ್ರೆ ಯಾರು ಬೇಡ ತರನ. ಪಾರ್ಟಿ ಮಾತ್ರ ನಾ ಮಾಡಿಸ್ತಾನ, ಬಿಲ್ ಮಾತ್ರ ನೀ ಕೊಡ್ಬೇಕು ನೋಡ. ಏ ಮಾರಾಯ, ನನ್ನ ಜೋಡಿಯಾಗ ಗೇಮ್ ಆಡತ್ತಿದ್ದಿ. ಗೇಮ್ ಆಡೋದ್ರ ಇಂಡಿಯಾ ಕಾಪ್ನ ಗೇಮ್, ಜುಪ್ಪಿ ಲೂಡೋ ಗೇಮ್ ಆಡ. ಇಲ್ಲಿ ನೋಡಿಲಿ, ಇವ್ರ ಮೇನ್ ಗೇಮ್ ಇರೋದು ಲೂಡೋ. ಮತ್ತು ಈ ಗೇಮ್ ನಾವು ಫ್ರೀ ಇದ್ದಾಗ ಟೈಮ್ ಪಾಸ್ ಸಲುವಾಗಿ ಆಟ ಆಡೋ ಗೇಮ್ ಅಲ್ಲ. ಇದು ಲಕ್ ಬೇಸ್ಡ್ ಗೇಮ್ ಅಲ್ಲ, ಸ್ಕಿಲ್ ಬೇಸ್ಡ್ ಗೇಮ್. ನೀ ಎಷ್ಟು ಚಂದ ಗೇಮ್ ಮಾಡ್ತಿ ಅಷ್ಟು ಚಂದ ಅರ್ನಿಂಗ್ ಮಾಡ್ತಿ. ನೋಡಿಲಿ, 25,000 ರೂಪಾಯಿ ಗೆದ್ದೀನಿ, ಹಂಗೆ ವಿಡ್ರಾಲು ಮಾಡ್ಕೊಂಡೀನಿ. ಅಷ್ಟೇ ಅಲ್ಲ, ಇದ್ರಾಗ ಡಿಡಕ್ಟ್ ಆಗೋ GST ಮತ್ತು DDS ಅಮೌಂಟ್ ಕ್ಯಾಶ್ ಬ್ಯಾಕ್ ಆಗ್ತೈತಿ. ಮತ್ತು ಇನ್ನೊಂದು, ಈ ಆ್ಯಪ್ ಬಗ್ಗೆ ನಿನ್ನ ಸ್ನೇಹಿತರಿಗೆ ಹೇಳ್ದೈತಕ್ಕ, ನಿಂಗೆ ರೆಫರ್ ಬೋನಸ್ ಭೀ ಸಿಗ್ತೈತಿ. ಏ ಭಾರಿ ಐತ್ಲೆ, ಹಂಗಿದ್ರೆ ನಡಿಯವತ್ತ, ನಾನಾ ಪಾರ್ಟಿ ಮಾಡಿಸ್ತಾನ. ನಡಿ.
ಇದು ಸರ್ ನಿಮ್ಮಿಬ್ರು ದೋಸ್ತಿ. ಸರ್ ನಿಮ್ಮ ಕಾಲಿಗೆ ಬೀಳ್ತೀನಿ ರೀ, ನಮ್ಮ ದೋಸ್ತನ ಸಾವಿಗೆ ನ್ಯಾಯ ಕೊಡಿಸ್ರಿ. ಮೇಡ್ ಫಾರ್ ಈಚ್ ಅದರ್ ಫ್ರೆಂಡ್ಶಿಪ್. ತಲೆ ಕೆಡಿಸ್ಕೋಬೇಡ, ಆದಷ್ಟು ಬೇಗ ಕೊಲೆಗಾರ ಯಾರು ಅಂತ ಹೇಳಿ ಕಂಡಿಡಿತೀನಿ. ಸರ ಏನಾಯ್ತು ಬಸಯ್ಯ? ನನಗೊಂದು ಐಡಿಯಾ ಬಂದೈತಿ. ಸರಿ ಹೇಳು. ಊರಿಗೆ ಬಂದಾಕಿ ನೀರಿಗೆ ಬರಲೇಬೇಕ್ರಿ. ಹಂಗಂದ್ರೆ ಇವರು ಡ್ರೈವರ್ ಅದಾರಂದ್ರೆ ಪೆಟ್ರೋಲ್ ಪಂಪಿಗೆ ಹೋಗಿರ್ಲೇಬೇಕಲ್ರಿ. ಬಸಯ್ಯ ಸರ ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್. ಯು ಆರ್ ಥಿಂಕಿಂಗ್ ಜಸ್ಟ್ ಲೈಕ್ ವಾವ್. ಹಂಗೇನಿಲ್ರಿ ಸರ್. ಬಸಯ್ಯ ಐ ಆಮ್ ಜಸ್ಟ್ ಕಿಡಿಂಗ್. ಸರ್ ಸರ್ ಹೌದು, ಈ ಊರೊಳಗೆ ಎಷ್ಟು ಪೆಟ್ರೋಲ್ ಬಂಕ್ ಅದಾವು? ಸರ್ 4 ಪೆಟ್ರೋಲ್ ಪಂಪ್ ಅದಾವ್ರಿ. ಹಾಂ ಸರ್. ನೋಡ್ರಿ ಹೋಗೋಣ. ಬರ್ರಿ ಸರ್. ಬನ್ನಿ ಬಸಯ್ಯ. ಹಾಂ ಸರ್. ಬಸಯ್ಯ ಸರ ಈ ಊರಾಗಿರೋ ಎಲ್ಲ ಪೆಟ್ರೋಲ್ ಬಂಕ್ ಹುಡುಕಾಡಿದ್ವಿ, ಒಂದು ಸುಳಿವು ಸಿಗೋಲ್ತು. ಇನ್ನು ಇದ್ರಾಗ ಏನು ಸಿಗ್ತೈತ್ರಿ? ನೋಡ್ರಿ ಹೋಗೋಣ. ಸಾಹೇಬ್ರ ಊರೆಲ್ಲ ತಿರುಗಾಡಿವ್ರಿ, ಇದು ಒಂದು ಪೆಟ್ರೋಲ್ ಪಂಪ್ ಉಳ್ದದ್ರಿ. ಯಾವ ಹೊತ್ನಾಗ ಯಾವ ಹಾವಿರ್ತೈತೆ ಅಂತೇಳಿ ಯಾರಿಗೆ ಗೊತ್ತೈತ್ರಿ? ಇಲ್ಲೊಂದ್ಸತಿ ನೋಡ್ಕೊಂಬರೋ ನಡ್ರಲ್ಲ. ಹೊತ್ತು ನೋಡ್ರಿ ನೋಡೋಣ. ನಮಸ್ಕಾರ ಸರ್. ಏನು ವಿಶೇಷ ಹಿಂಗೆ ಬಂದ್ರಿ ಸರ್? ಏನಿಲ್ಲ, ಒಂದು ಸಣ್ಣ ಇನ್ವೆಸ್ಟಿಗೇಷನ್ ಇತ್ತು. ಈ ಫೋಟೋದಲ್ಲಿರೋ ವ್ಯಕ್ತಿ ನಿಮ್ಮಲ್ಲಿ ಡೀಸೆಲ್ ಏನಾದ್ರು ಹಾಕ್ಸ್ಕೊಂಡು ಬಂದ ನಾನು ನೋಡ್ರಿ. ಯಾರು ರೀ ಅವ? ನಾ ಮನುಷ್ಯ ಕೇಳ್ತೀನಿ ತಡ್ರಿ. ಏ ಶಂಕರು, ಓರ್ ಮಲಗ್ರ ಇಲ್ವಾ? ಆ ಸಾಹೇಬ್ರು ಯಾವುದೋ ಫೋಟೋ ತೋರಿಸತ್ತಾರ, ಅವ ಡೀಸೆಲ್ ಹಾಕೋಕೆ ಬಂದಿದ್ದೆ ನೋಡು. ಯಾವ್ದು ಸಾಹೇಬ್ರ? ಇವ್ರಿ ನಮ್ಮ ಖಾಯಂ ಗಿರಕ್ರಿ ಇವ್ರು. ನೋಡು ಪಕ್ಕ ನೋಡು, ಬದ್ದೆ ವಿಚಾರ ಮಾಡಕ್ಕೆ ಬಂದಾರ ಸಾಹೇಬ್ರು. ಹ್ಞೂ ಮಾಲಕ್ರೆ ಪಕ್ಕ ರೀ. ನೋಡಿದ್ರಲ್ಲ ಸಾಹೇಬ್ರ, ಕಡಿಗೂ ಹಾವ ಸಿಕ್ತಲ್ಲ. ಬಸಯ್ಯ ತಮ್ಮ ಯಾವಾಗ ಬಂದಿದ್ದ, ಎಷ್ಟೊತ್ತಿಗೆ ಬಂದಿದ್ದ, ಏನಾರು ಗೊತ್ತೈತೇನ? 2 ದಿನದ ಹಿಂದೆ ರೀ, ರಾತ್ರಿ 10 ಅದು ಬಂದಿರ್ರಿ. CCTV ಎಲ್ಲ ವರ್ಕ್ ಆಗ್ತಾವಲ್ರಿ? ಹಾಂ ಚಾಲೋ ಅದಾವಲ್ರಿ. ಫುಟೇಜ್ ತೋರಿಸ್ಬಾರ್ರಿ ಮತ್ತೆ. ಬರ್ರಿ ಸರ್ ತೋರಿಸಿ. ಇದೇ ನೋಡ್ರಿ ಹೊರಗಿಂದು. ತಮ್ಮ ಅವತ್ತು ಮತ್ತೆ ಎಲ್ಲರೂ ಹೋಗ್ತಾನಂತ ಹೇಳಿದ್ರನ? ಹಾಂ ಸರ್, ಬಿಜಾಪುರಕ್ಕೆ ಒಂದು ಬಾಡಿಗೆ ಐತೆ ಅಂತ ಹೇಳಿದ್ರಿ ಸರ್. ಮತ್ತೊಂದ್ರಿ ಕಾರ್ ಗಡೆ 4 ಜನ ಕೂತಿರ್ರಿ, ಫುಲ್ ಕುಡಿದ್ರಿ ಸರ್.
ಬಸಾಯ ಈ CCTV ರೆಕಾರ್ಡ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋ. ಹಾಂ ಸರ್. ಬಾ. ಇಲ್ಲಿಂದ 10:30 ಬಿಜಾಪುರ ರೀಚ್ ಆಗಿ ಇಲ್ಲ ಅಂದ್ರೆ 1 ಅವರ್ ಬೇಕು. ಕರೆಕ್ಟ್. ಬಸಯ್ಯ. ಎಸ್ ಸರ್. ವಿಜಯಪುರ ಪೊಲೀಸ್ ಸ್ಟೇಷನ್ ಕಾಲ್ ಮಾಡು. ಹಾಂ ಸರ್. ಇಲ್ಲಿ ನಡೆದಿರೋ ಪ್ರತಿಯೊಂದು ವಿಷಯನ ಅವ್ರಿಗೆ ತಿಳಿಸು. ಹಾಂ ಸರ್. ಹೈವೇಲಿರೋ ಪ್ರತಿಯೊಂದು CCTV ಫುಟೇಜ್ ಚೆಕ್ ಮಾಡಕ್ಕೆ ಹೇಳು. ಹಾಂ ಸರ್. ಆ ಕೊಲೆಗಾರ ಯಾವನ್ನೇ ಆಗಲಿ ಎಲ್ಲೇ ಆಗಲಿ ಸಿಕ್ಕಾಕೊಳ್ಳಬೇಕು. ಹಾಂ ಸರ್. ನನಗೆ ಇಮಿಡಿಯೇಟ್ ಆಗಿ ಎಲ್ಲ ಫುಟೇಜಸ್ ಬರಬೇಕು. ಹಾಂ ಸರ್. ಓಕೆ ಸರ್. ಹಲೋ. ಬಸಯ್ಯ ಗಾಡಿ ಹತ್ತು. ಹಾಂ ಸರ್. ಬರ್ರಿ ಅದೇನು ಫುಟೇಜ್ ಅಂದ್ರಿ ಸರ್. ಅದು ಕಾರೇನು ಬಿಜಾಪುರ ಹೋದಂಗೆ ಕಾಣಲ್ಲ ಸರ್. ವಾಪಸ್ ಬಂದು ಇಲ್ಲಿ ನಮ್ಮ ಪಂಪಿನ ಮುಂದೆ ಒಂದು ಚಿಕನ್ ಬಿರಿಯಾನಿ ಶಾಪ್ ಐತ್ರಿ. ಆ ಶಾಪ್ ಹತ್ರ ನಿಂತಿದ್ದು ನಮ್ಮ ಕ್ಯಾಮ್ರಾ ಒಳಗೆ ಹರಿನ ಕ್ಯಾಮ್ರಾ ಒಳಗೆ ರೆಕಾರ್ಡ್ ಆಗೈತೆ ಸರ್. ಅದು ನಿಮಗೆ ತೋರಿಸ್ತೀನಿ ಸರ್. ಇಲ್ಲಿ ಯಾವಾಗ ಸರ್ ಇದೇ ಕಾರ್ ನೋಡಿ ಸರ್. ಬಂದು ನೋಡಿ ಸರ್. ಸದ ಬ್ಲೂ ಕಾರ್ ನಿಂತೈತಿಲ್ಲ ರೀ. ವಾಪಸ್ ತೊಗೊಂಡು ಏನೋ ಬಂದು ನೋಡಿ ಸರ್. ವಾಪಸ್ ಹೊಳ್ಳಿ. ಬಸಯ್ಯವ್ರೆ ಈ ರೆಕಾರ್ಡಿಂಗ್ ಕಲೆಕ್ಟ್ ಮಾಡಿಕೊಡ್ರಿ. ಹಾಂ ಸರ್. ಥ್ಯಾಂಕ್ ಯು ಸರ್. ಬಸಯ್ಯ ಹುತ್ತಂತೂ ಸಿಕ್ತ್ರಿ. ಇನ್ನು ಹುತ್ತಿನಾಗಿರೋ ಹಾವಂದ ಸಿಗ್ಬೇಕು. ಬರ್ರಿ. ಹೋಗಿ ಕರ್ಕೊಂಡು ಬಾ ಅವನು. ಏಯ್ ನೋಡಿಲಿ 1000 ಕರತ್ತಾರ ಬಾ. ಹ್ಞೂ ಸರ್. ಬನ್ನಿ ಸರ್. ಸರ್ ನಮಸ್ಕಾರ ಸರ್. ಏನಾದ್ರು ಬಸಯ್ಯ ನಿಮ್ಮ ಫೋನಲ್ಲಿರೋ ವ್ಯಕ್ತಿ ಫೋಟೋ ತೋರಿಸ್ರಿ ಅವನಿಗೆ. ಇನ್ನು ಎಲ್ರಿ ನೋಡ್ರಿ ಅಣ್ಣ. ಲಾಸ್ಟ್ ಟೈಮ್ ಯಾವಾಗಾದ್ರೂ ನಿಮ್ಮ ಅಂಗಡಿಗೆ ಬಂದಿದ್ದ ಇವ? ಓ ಇವ್ರಿ ನಮ್ಮ ರಾಜೋನ ರೀ. ಇವ್ರು ರೆಗ್ಯುಲರ್ ಕಸ್ಟಮರ್ ರೀ ನಮಗೆ. ಈ ನಿಮ್ಮ ರೆಗ್ಯುಲರ್ ಕಸ್ಟಮರ್ ಲಾಸ್ಟ್ ಟೈಮ್ ಏನು ತೊಗೊಂಡು ಹೋದ್ರು? ಹಾಂ ಸರ್. ಅವ್ರ ಹೆಂಡತಿಗೆ ಬಿರಿಯಾನಿ ಅಂದ್ರೆ ಭಾಳ ಇಷ್ಟ ರೀ. ಅದನ್ನ ತೊಗೊಂಡು ಹೋದ್ರಿ ಸರ್ ಅವ್ರು. ಹಾಂ. ಟೈಮಿಂಗ್ ಏನಾರೇ ಗೊತ್ತೈತಿ? ಸುಮಾರು ಒಂದು 11 ಗಂಟೆ ಸರ್. ಮರಿ ಹಾಂ ಸರ್. ಅವ್ನು ಅವತ್ತು ಹೋಗ್ಬೇಕಾದ್ರೆ ಮತ್ತೇನಾರು ಹೇಳ್ಯಾನ ನಿಂಗೆ? ಸರ್ ಬಿಜಾಪುರಕ್ಕೆ ಹೊಂಟಿನ ತಂದ್ರಿ. ಮತ್ತೆ ರಿಪೀಟ್ ಬಂದಕ್ಕಿರಿ ಅಂದ ಹೊಳೆ ಏನೋ ಬಾಡಿಗೆ ಕ್ಯಾನ್ಸಲ್ ಆಗೈತೆ ರೀ. ಚಿಕನ್ ಬಿರಿಯಾನಿ ತೊಗೊಂತೀರಂದು ಮತ್ತೆ ಹೊಳ್ರಿ. ಏನಂದ? ಬಿರಿಯಾನಿ ತೊಗೊಂಡು ಮತ್ತೆ ವಾಪಸ್ ಮನೆ ಹೋಗ್ಯಾನ್ರಿ ಸರ್. ಬಸಯ್ಯ ಹತ್ತಿ ಗಾಡಿನ. ಹಾಂ ಸರ್. ಸರ ನಿಮ್ಗೆ ಅವರೇ ಕೊಲೆ ಮಾಡ್ಯಾರ ಅಂತೇಳಿ ಹೆಂಗೆ ಗೊತ್ತೈತ್ರಿ ಸರ? ಹೇಳ್ತೀನಿ. ಕೊಲೆ ಆದವನಿಗೊಬ್ಬ ದೋಸ್ತ ಇದ್ದಾನೆ. ಹಾಂ ಸರ್. ಪಾಪ ಅವನು ದೋಸ್ತನ ಕಳ್ಕೊಂಡು ಭಾಳ ದುಃಖದಾಗಿರ್ತಾನೆ. ಹಾಂ ಸರ್. ಅವನಿಗೂ ಫೋನ್ ಮಾಡಿ ಬರೋಕ್ಕೆ. ಹಾಂ ಸರ್. ಹಲೋ ಶಿವ್, ನಿಮ್ಮ ದೋಸ್ತು ಕೊಲೆ ಮಾಡಿದ್ರೆ ಯಾರ ಹತ್ರ ಸಿಕ್ಬಿದ್ದಾನ? ಸರ್ ಯಾರದಾರ ಸರ್? ಹಾಂ, ಅದಕ್ಕೆ ಸಾಹೇಬ್ರು ಸ್ಟೇಷನ್ಗೆ ಬಾನತ್ತಾರ, ಬಂದ್ಬಿಡು. ಹಾಂ ಸರ್. ಸರ ಸರ ಎಲ್ಲದನ್ರಿ ಅವ ಕಾಣಿಸೋದಿಲ್ಲಲ್ರಿ? ಬಸಯ್ಯ ಸರ ಕಾಣಿಸತ್ತಿಲ್ಲ ಅಂತಲ್ರಿ? ಹಾಂ ರೀ ಸರ್. ಹೋರಿ ಅವ್ನ ಫೋಟೋ ತೋರಿಸೋರಿ. ಹಾಂ ರೀ ಸರ್. ಸರ ಏನ್ರಿ ಇದು? ಏನ್ರಿ ಇಲ್ಲಿ?
ಸಿಗ್ಲಾರ್ದೆಲ್ಲ ತೋರ್ಸಾತೀರಿ. ವೈನಿ ನೀವೇನ್ ಮಾಡತ್ತೀರಿ ಇಲ್ಲಿ? ಸರಿ ಇರಂಗಿಲ್ರಿ ಇದು. ಕೊಲೆಗಾರನ ಕಂಡಿಡ್ತೀರಿ ಅಂತೇಳಿ ಏನೇನೆಲ್ಲ ತೋರ್ಸಾಕತ್ತೀರಿ. ಅದಲ್ದ ನಮ್ಮ ವೈನಿನ ಕರ್ಕೊಂಡ್ಬಂದು ಸುಮ್ಮನೆ ವಿಚಾರಣೆ ಮಾಡ್ತೀರಿ. ಸರಿ ಇರಂಗಿಲ್ರಿ ಇದು. ಏನೇನಾರ ಹೇಳಕ್ಕ ಇಲ್ಲಾರ್ದೆಲ್ಲ ತೋರ್ಸಕ್ಕ ಇದ್ನೇನ ನ್ಯೂಸ್ ಅಂತ ತಿಳ್ಕೊಂಡಿದ್ದೆ. ಪೊಲೀಸ್ ಏಯ್ ನಿಮ್ಮ ಮನೆ ಇಲ್ಲಿಗೆ ಹೆಂಗೆ ಬಂದಳಂತ ಯೋಚನೆ ಮಾಡತ್ತೀವನ ಬಸಯ್ಯ? ಸರ ಏಯ್ ಅಲ್ಲಿ ಇಲ್ಲಿ ಹೆಂಗೆ ಬಂದೇನ ಹೇಳ. ಯಾರು ಸರ್? ಬರ್ರಿ ಬರ್ರಿ ಸರ್. ಮೇಡಮ್ ಅವರ, ಈ ನಿಮ್ಮ ಹಸ್ಬೆಂಡ್ ಅವ್ರ ಕೊಲೆ ಆಗೋಕ್ಕಿಂತ ಮೊದಲ ಎಷ್ಟು ದಿನದಿಂದ ಮನೆಗೆ ಬಂದಿಲ್ಲ ಅಂತ ಏನಾರು ಹೇಳ್ಬೋದ್ರಿ? ಅವ್ರ ಸಾವಿನ 3 ದಿನದ ಹಿಂದಿನಿಂದ ಮನೆಗೆ ಬಂದಿರಲಿಲ್ರಿ. ಬಸಯ್ಯ ಅವರ, ಸರ ನೀವು ಯಾಕ್ರಿ 4 ದಿನ ಅಂತ ಹೇಳಿ ಬರ್ಕೊಂಡಿರಿ? ಸರ್ ಆ ಥರ ಸ್ಟೇಟ್ಮೆಂಟ್ ಕೊಟ್ಟವ್ರು ಅವರೇ ರೀ ಸರ್. ಓ ಮೇಡಮ್ ಅವರು, ನಮ್ಗೆ ಸ್ವಲ್ಪ ಕರೆಕ್ಟಾಗಿ ಕ್ಲಿಯರಾಗಿ ಹೇಳ್ತೀರಿ, 3 ದಿನದ ಮುಂಚೆ ಬಂದಿದ್ದಿಲ್ಲ ಅಥವಾ 4 ದಿನದ ಮೊದಲು ಬಂದಿದ್ದಿಲ್ಲ? ಅದ್ರಿ ಸರ, ನನ್ನ ಗಂಡನ ಕಳ್ಕೊಂಡಾಗಿಂದ ನನ್ನ ತಲೆಯಾಗ ಏನು ನೆನಪು ಉಳಿವತ್ರಿ ಸರ. ಹೌದಾ? ಸರಿ ಮೇಡಮ್. ಈ ನಮ್ಮ ಸಂಪ್ರದಾಯದಲ್ಲಿ ಯಾರಾದ್ರೂ ಈ ಥರ ಗಂಡ ತಿಳ್ಕೊಂಡ್ಬಿಟ್ರೆ ಹೆಣ್ಮಕ್ಳು ಮನೆ ಮೇಲೆ ಬೊಟ್ಟಾಗಲಿ ಕುಂಕುಮ ಆಗಲಿ ಕೊಳದ ತಾಳಿ ಆಗಲಿ ಏನು ಇಟ್ಕೊಳ್ಳಲ್ಲ. ಆದರೆ ನೀವು ಅಲ್ಲ, ನಾನು ಹಂಗೆ ಕ್ಯಾಶುವಲ್ ಆಗಿ ಹೇಳಿದ್ದು, ನೀವು ತಪ್ಪು ತಿಳ್ಕೊಬೇಡಿ. ಕುಡಿಯೋಕೆ ಏನಾದ್ರು ನೀರು ಸಿಗೋದಾ ಮೇಡಮ್? ಹಾಂ, ತೊಗೊಂಬರ್ತೀನಿ ರೀ. ಇಲ್ರಿ, ನಾ ಇದು ಸೇದಂಗಿಲ್ರಿ, ಬೇರೆ ತಗೋತೀನಿ ರೀ. ಪಿಂಟ್ಯಾ ಸರಿ. ಸರ್ ನೀರು ತಗೋರಿ. ಹಾಂ, ಥ್ಯಾಂಕ್ ಯು ರೀ. ಮೇಡಮ್ ಅವರ, ನಿಮ್ಮ ಹಸ್ಬೆಂಡ್ ಅವ್ರಿಗೆ ಒಬ್ಬ ಆತ್ಮೀಯ ಗೆಳೆಯ ಇದ್ದಲ್ರಿ, ಅವ ಹೆಂಗೆ? ಸರ್ ಏನು ಮಾತಾಡತ್ತೀರಿ ನೀವು? ತಲೆಯಾಗ ಏನು ಇಟ್ಕೊಂಡು ಮಾತಾಡತ್ತೀರಿ? ನನ್ನ ಗಂಡನ ದೋಸ್ತ್ ಹೆಂಗಂದ್ರೆ ನಂಗೇನು ಗೊತ್ತ್ರಿ? ನೀರು ಕುಡೀರಿ, ಸ್ವಲ್ಪ ಕೂಲಾಗಿ. ನಾನು ಕೇಳತ್ತಿದ್ದು ನಿಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ ಮತ್ತು ಅವರಿಬ್ಬರು ಒಡನಾಟ ಹೆಂಗಿತ್ತು ಅಂತ ಹೇಳಿ ಅಷ್ಟೇ. ಪಾಪ ಟೆನ್ಷನ್ ಒಳಗದಾರು. ಮೇಡಮ್ ಅವರ, ಕೊಲೆಗಾರ ಸಿಕ್ಕಂದ್ರೆ ಹೇಳಿ ಕಳಿಸ್ತೀವಿ, ಸ್ಟೇಷನ್ಗೆ ಬಂದುಬಿಡ್ರಿ. ಈಗ ಗೊತ್ತಾಯ್ತಲ್ಲ ನಿಮ್ಮ ಮನೆ ಇಲ್ಲಿಗೆ ಹೆಂಗೆ ಬಂದಳು ಅಂತ. ಇನ್ನೇನು, ಅಷ್ಟೊಂದು ಕ್ಲೋಸ್ ಆಗಿದ್ದಂಥ ನಿಮ್ಮ ದೋಸ್ತನ ಹೆಂಗೆ ಕೊಂದಿ, ಯಾಕೆ ಕೊಂದಿ? ಹಾಂ,
ಹಲೋ ಹಲೋ ರೀ ತಲೆ ಭಾಳ ನೋಸಾತದ್ರಿ. ತಲೆ ನೋಸಲತ್ತೈತಿ ಡಾಕ್ಟರ್ ಕೊಟ್ಟು ಕಳ್ಸಲೇನ? ಬ್ಯಾಡ್ರಿ, ಗುಳಿಗೆ ತೊಗೊಂಡ್ರೆ ಕಮ್ಮಿ ಆಕೈತಿ. ಹೌದಾ? ಶಿವನ ಕಡೆ ಕೊಟ್ಟು ಕಳ್ಸ್ತೀನಿ ಹಂಗಿದ್ರೆ. ಹಾಂ ರೀ, ಗುಳಿಗೆ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡ. ಆಯ್ತಲ್ರಿ. ಹುಷಾರು. ಹಲೋ ಹಲೋ ಹಾಂ ದೋಸ್ತ, ಎಲ್ಲಿದ್ದೀ ಶಿವ? ಹಾಂ ಇಲ್ಲೇ ಊರಾಗಿದ್ದೀನಿ ಹೇಳು. ನಿಮ್ಮ ಮನೆಗೆ ಜರ ಆರಾಮಿಲ್ಲತ್ತೋ, ಒಂದು ತಲೆ ಮೇಲೆ ಗುಳಿಗೆ ಓದ್ ಕೊಡ್ತೇನೆ ಮನೆಗೆ. ಹಿಂಗೆ ಆಯ್ತಾಯ್ತು, ಓಕೆನಾ? ಹಾಂ ಸರಿ ಓಕೆ. ಹಾಂ ಸರಿ. ಬಾಶು ಒನ್ರಿ ತಲೆ ಬಾಳ್ಸದ ರೀ? ಹಾಂ ರೀ, ಸ್ವಲ್ಪ ನೋಸಾತದ. ಇದು ಗುಳಿಗೆ ತೊಗೊಂಡ್ರೆ ಕಮ್ಮಿ ಆಗಿ ಕಾಣಂಗಿಲ್ಲ ರೀ, ಸುಮ್ಮ ಡಾಕ್ಟರ್ ಕರ್ಕೊಂಬರ್ತೀನಿ ರೀ. ಬ್ಯಾಡ್ರಿ, ಗುಳಿಗೆ ತೊಗೊಂಡು ರೆಸ್ಟ್ ಮಾಡಿರ ಎಲ್ಲ ಕಮ್ಮಿ ಆಕೈತ್ರಿ. ಸರಿ ರೀ, ಅದ್ರಾಗ ಆ್ಯಪಲ್ ಅದು ಇಟ್ಟಿನಿ ರೀ, ಸ್ವಲ್ಪ ತಿಂದು ಗುಳಿಗೆ ತೊಗೊಂಡು ರೆಸ್ಟ್ ಮಾಡಿರಿ. ಸರಿ, ರಾಜು ಏನ್ರಿ ಫೋನ್ ಮಾಡಿದ್ರೆ ಗುಳಿಗೆ ತಂದು ಕೊಟ್ಟನ ಅಂತ ಹೇಳ್ಬಿಡ್ರಿ. ಸರಿ ಆಯ್ತು. ಏನಾಯ್ತು? ಇಲ್ರಿ ನೀ ಅದ ಮತ್ತೇನ್ರಿ ಬೇಕೇನು ಕೇಳಕ್ ಬಂದಿದ್ರಿ? ಹಾಂ ಮಕ್ಕೋರಿ. ಹಾಂ ಏ ಸರ್, ಊಟಕ್ಕೆ ಹಾಕೊಂಬರ ಪಟ್ಕಣ. ಹಾಂ ರೀ, ತೊಗೊಂಬರ್ತೀನಿ. ಊಟ ಮಾಡ್ದೆ ಸರ್? ಯಾಕೆ ಹಿಂಗಾಕ ಮತ್ತೆ ಮಾಡಿ? ಯಾಕಿಲ್ರಿ, ನಿಮ್ಗೆ ಅನ್ನ ಹಾಕ್ಲಿನ್ರಿ? ತಲೆ ನುಸುದು ಕಮ್ಮಿ ಆಗಿಲ್ಲ ಇನ್ನು? ಇಲ್ರಿ, ಕಮ್ಮಿ ಆಗದ. ಸರು, ಒಂದು ಬಾಡಿಗೆ ಐತಿ, ದೌಡ್ ಮುಸ್ಕೊಂಡು ಬರ್ತಾನೆ. ಹಾಂ, ನೀ ರೆಸ್ಟ್ ಮಾಡ. ಮಕ್ಕೋರಿ ತಲೆನೋವು ಕಮ್ಮಿ ಆಗಿದ್ರಿ? ಕಮ್ಮಿ ಆಗದ. ನಿನ್ನೆ ನಾ ಹಂಗೆ ಮಾಡಿದ್ಕ ಏನಾರ ತಪ್ಪು ತಿಳ್ಕೊಂಡ್ರಿ? ನಿಮ್ಗೊಂದು ಮಾತು ಹೇಳ್ತೇನೆ, ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ. ನಿನ್ನ ಗಂಡ ಅದಾವ
ಬಾಡಿಗೆ ಅಂತ ಯಾವಾಗಲೂ ಹೋಗ್ತಿರ್ತಾನೆ. ನಿನಗೆ ಒಂಟಿತನ ಅನ್ಸಂಗಿಲ್ಲೇನು? ರಾತ್ರಿ 1ಕ್ಕೆ ಬರ್ತಾನ, ಮುಂಜಾನೆ ಜಲ್ದಿ ಹೋಗ್ತಾನ. ಅವನಿಂದ ಏನು ಸುಖ ಕಂಡು ಹೇಳಿ? ಬಾ ನನ್ನ ಜೊತೆ, ಸ್ವರ್ಗ ಸುಖ ಕೊಡ್ತೇನೆ. ಫೋರ್ಸ್ ಇಲ್ಲ, ಇವತ್ತು ರಾತ್ರಿ ಕುಂತು ವಿಚಾರ ಮಾಡು. ಮಾವಿನಕಾಯಿ ಹಣ್ಣಿದ್ದಾಕ್ರೆ ತಿಂದ್ರೆ ರುಚಿ, ಭಾಳ ದಿನ ಇಟ್ಟೇವಂದ್ರೆ ಹುಳಿ ಆಗ್ಬಿಡುತ್ತೆ. ಸರು ಹಾಂ ರೀ, ಬಂದೆ. ಎಲ್ಲಿ ಮಲ್ಕೋತೀರಿ? ಹೇಳೇ ಬಂದಿರಲ್ಲ. ರೀ, ಊಟ ಆದ್ರೂ ಮಾಡ್ಬರ್ರಿ. ಬೇಡ, ನಾ ಹೊರಗೆ ಊಟ ಮಾಡಿ ಬಂದೀನಿ. ದಿನ ಇದನ್ನ ಕೇಳೋದತ್ತಲ್ರಿ ನಾನು. ಹಾಂ ರಣ್ಣ, ಮನ್ಯಾಗ ಅದನ್ರಿ. ಹಾಂ, ಬರ್ತಾನೆ ರೀ. ಏನಂತ್ರಿ? ಒಂದು ಬಾಡಿಗೆ ಬಂದೈತಿ, ಅರ್ಜೆಂಟ್ ಐತಿ, ನಾವು ಹೋಗ್ಬೇಕು. ಬಾಡ್ಗಿ ಅಲ್ರಿ, ಬರೋದನ್ನ ಈಗ ಬಂದಿರಲ್ಲ. ಹಂಗಲ್ಲ ಸರು, ಇದನ್ನೆಲ್ಲ ಯಾರು ಸಲಾಗಿ ಮಾಡತ್ತೀನಿ? ನಮ್ಮಿಬ್ಬರು ಸಲಾಗಿ ಮಾಡತ್ತೀನಿ, ಮುಂದಿನ ಜೀವನ ಸಲಾಗಿ ಮಾಡತ್ತೀನಿ. ಏನು ತಲೆ ಕೆಡ್ಸ್ಕೊಬೇಡ, ನೀವು ಬಾಗಲ ಪಚ್ಚಾಕ್ ಮಕ್ಕೋ. ರೀ, ನೀವು ಬರೋದನ್ನ ಈಗ ಬಂದ್ರಿ, ಮತ್ತೆ ಈಗ ಸಡನ್ನಾಗಿ ಹೋಗ್ಕನಂತಂದ್ರೆ ನಂಗೆ ಹೆಂಗೆ ಅನ್ನಿಸ್ತೈತ್ರಿ? ನನಗೂ ಒಂದು ಸ್ವಲ್ಪ ಟೈಮ್ ಕೊಡ್ರಲ್ಲ. ಭಾಳ ವಿಚಾರ ಮಾಡಬೇಡ, ನಾನು ಮುಂಜಾನೆ ಜಲ್ದಿ ಬರ್ತಾನೆ. ಕೊಂಡಿ ಪಚ್ಚಾಕ್ ಮಕ್ಕೋ. ಹಾಂ, ಬರ್ಲೇ ರೀ. ಮಾವಿನಕಾಯಿ ಹಣ್ಣಿದ್ದಾಕ್ರೆ ತಿಂದ್ರೆ ರುಚಿ, ಭಾಳ ದಿನ ಇಟ್ಟೇವಂದ್ರೆ ಹುಳಿ ಆಗ್ಬಿಡುತ್ತೆ. ಫೋನ್ ಮಾಡೋಣ. ಹಲೋ, ಮನೆ ಕಡೆ ಬಾ.
ಏ ದೋಸ್ತ ಅದು ಹೇ ನೀ ಅನ್ಕೊಂಡಂಗೇನಿಲ್ಲೋ ನೀ ಅನ್ಕೊಂಡಂಗೇನಿಲ್ಲ. ರೀ ಏನಾಯ್ತು ರೀ ನಿಮ್ಗೆ? ರೀ ನೋಡ್ರಿ ಇಲ್ಲಿ ರೀ. ಹೇ ಏನು ಮಾಡಿದಿ ನನ್ನ ಗಂಡಗ? ಹೇ ಏನು ಮಾಡಿದಿ ನನ್ನ ಗಂಡಗ? ಏನು ಮಾಡಲಿಲ್ಲ ಅಂದ್ರೆ ನಮ್ಮಿಬ್ರಿಗೆ ಸುಮ್ ಬಿಡ್ತಿರ್ಲಿಲ್ಲವ. ಹಂಗಂತ ಕೊಂದ ಬಿಟ್ಟಿ? ಇನ್ನ ಸತ್ತಿಲ್ಲವ. ಇಲ್ಲಿ ನೋಡು, ಇನ್ನು ಎಷ್ಟು ದಿನ ನೀ ಹಿಂಗೆ ತುಡುಗಬೇಕಿನಂಗ ಹಾಲು ಕುಡಿನು. ನಮ್ಮಿಬ್ರಿಗೆ ಅಡ್ಡಿದ್ದವ ನೀವು ಒಬ್ಬನ, ನಾವಿಬ್ರು ಸೇರಿ ಕೊಂದು ಬಿಡುನು. ಅವಾಗ ಅವನ ಆಸ್ತಿ ಇಲ್ಲ ನಿನ್ನ ಹೆಸರಲ್ಲಿ ಆಗ್ತದ. ಮುಂದೆ ನೀ ಸುಖದ ಸುಪ್ಪತ್ತಿಗೆ ಒಳಗ ತೇಲಾಡೋನು. ವಿಚಾರ ಮಾಡು. ಏ ಶೋ ಮುಂದೇನು ಮಾಡೋದೀಗ? ಏನು ಚಿಂತೆ ಮಾಡಬೇಡ, ಇದನ್ನು ತಗೊಂಡೋಗಿ ಕೆರೆ ಹೋದ್ಬಿಡು. ಇದು ಕತೆ. ದೋಸ್ತನ ಹೆಂಡತಿ ಮ್ಯಾಗ ನಿನ್ನ ಕಣ್ಣ ಶಬಾಷ್. ಇನ್ನೇನು ಗಂಡನ ದೋಸ್ತ ಮ್ಯಾಗ ನಿನ್ನ ಕಣ್ಣ ವಾಹ್. ನೀವ ಕೊಲೆಗಾರ ಅನ್ನೋದ ನಾ ಹೆಂಗೆ ಕಂಡು ಹಿಡಿದ್ನಿ ಅಂತ ಯೋಚನೆ ಮಾಡತ್ತೀರನ? ಪೊಲೀಸ್, ಕರ್ನಾಟಕ ಪೊಲೀಸ್. ಬಸಯ್ಯ ಸರ, ಈ ಕಳ್ಳನ ಮಕ್ಕಳು ಎಷ್ಟೇ ಚಾಣಾಕ್ಷ ಇದ್ರು ಅವ್ರಿಗಿರೋ ಚಟಾನೆ ಒಂದಿನ ಚಟ್ಟಕ್ಕೇರಿಸ್ಬಿಡುತ್ತೆ. ಇಂಥ ಎಷ್ಟೊಂದು ಹಾದರದ ಕೆಲಸಗಳು ಸಿಕ್ಕಿರೋದೆ ಇಂಥ ಚಟಗಳಿಂದನೇ. ಏಯ್, ನಿನಗೆ ದೋಸ್ತಿಗಿಂತ ಆಸ್ತಿನೇ ಇಂಪಾರ್ಟೆಂಟ್ ಆಯ್ತೇನೋ? ತಗೋ, ಯಾವ ಆಸ್ತಿನ ಕೊಂದು ಪಡ್ಕೋಬೇಕು ಅನ್ಕೊಂಡಿದ್ದಲ್ಲ, ಆ ಆಸ್ತಿನ ಕೇಳೋಕ್ಕಿಂತ ಮೊದ್ಲ ನಿನ್ನ ದೋಸ್ತಿಗೆ ಬೆಲೆ ಕೊಟ್ಟ ಅರ್ಧ ಆಸ್ತಿ ಬರ್ದಾನವ. ಅಂತ ದೋಸ್ತನ ಆಯುಷ್ಯನ ಕಿತ್ಕೊಂಡ್ಬಿಟ್ರಲ್ಲೇ, ನಿಮ್ಗಳ ಜನ್ಮಕ್ಕೆ ಸ್ನೇಹ ಮತ್ತು ಕಾಮನು ಎರಡು ಒಂದೇ ತಕ್ಕಡಿಗೆ ಹಾಕಿ ತೂಗ್ಬಿಟ್ಟೆಲ್ಲೋ. ಕಾಮ ಅನ್ನೋದು ಮನುಷ್ಯನ ಪಾತಾಳಕ್ಕೆ ತಗೊಂಡ್ರೆ ಈ ಸ್ನೇಹ ಅನ್ನೋದು ಪಾತಾಳಕ್ಕೆ ಬಿದ್ದಿರೋ ಮನುಷ್ಯನ ಮೇಲೆತ್ತೋ. ಅಂತ ದೋಸ್ತನ ಕೊಂದ್ಬಿಟ್ಟಲ್ಲೋ. ಅಲ್ಲೋ, ಕಾಮಕ್ಕೆ ಬಿದ್ದು ದೋಸ್ತನ ಕೊಂದು ಈ ಸಮಾಜಕ್ಕೆ ಏನು ಸಂದೇಶ ಕೊಡ್ಬೇಕನ್ನತ್ತಿದ್ದೆ? ಬಸಯ್ಯ ಅವರೇ, ಇವತ್ತಿನ ಹೆಡ್ಲೈನ್: ದೋಸ್ತನ ಹೆಂಡತಿ ಬೆನ್ನು ಹತ್ರಿ, ಅವನ ಆಸ್ತಿ ಮ್ಯಾಗ ಕಣ್ಣು ಹಾಕ್ರಿ. ಹಗ್ಲತ್ತು ವೈನಿ ವೈನಿ ಅಂತ ಕರೆದ ರಾತ್ರಿ ಹಾಸಿಗೆ ಕರಿತೀಯಲ್ಲೋ. ಇನ್ನು ನೀವು ಹೆಣ್ಮಕ್ಳು ಗಂಡ ದುಡಿಯಕ್ಕೆ ಹೋಗ್ಲಾರ್ದ ನಿಮ್ಮ ಜೊತೆಲೆ ಪ್ರೀತಿಯಿಂದ ಇದ್ರೆ ಯಾವಾಗಲಿ ಹೆಂಡತಿ ಸೆರ ಒಳಗೆ ಇರ್ತಾನಂತೀರಿ. ಅದ ದುಡಿಯಾಕಂತ ಹೋದ್ರೆ ಅದ ಸೆರಗೆ ಇನ್ನೊಬ್ರಿಗೆ ಹಾಸ್ತಿರಲ್ರಿ. ಡ್ರೈವರ್ ಒಂದು ತಿಳ್ಕೊಳ್ರಿ, ಇವತ್ತು ನಾವು ನೆಮ್ಮದಿಯಾಗಿ ಹೊಟ್ಟೆಗೆ ಅನ್ನ ತಿನ್ನತ್ತೀವಂದ್ರೆ ಅದಕ್ಕೆ ಕಾರಣ ರೈತ. ಅಂಥ ರೈತ ಬೆಳೆದಿದ್ದ ಅನ್ನ
ನಮ್ಮ ತಟ್ಟೆಗೆ ಬಂದು ಬೀಳತ್ತಂದ್ರೆ ಅದಕ್ಕೆ ಕಾರಣ ಡ್ರೈವರ್ಗಳು. ಅವ್ರು ಆರಾಮಾಗಿದ್ದು ಡ್ಯೂಟಿ ಮಾಡ್ಬೇಕಂದ್ರೆ ನಮಗೆ ನಿಮಗೆ ಹೊತ್ತಿಗೆ ಅನ್ನ ಸಿಗೋದಿಲ್ಲ. ಡ್ರೈವರ್ ಜೀವನದಾಗ ಆಟ ಆಡಿದ್ರೆ ಅನ್ನ ತಿನ್ನು ಬಾಯಾಗ ಮಣ್ಣು ಬೀಳ್ತದೆ. ನಿಮ್ಮಂಥ ಪ್ರತಿಯೊಬ್ಬ ಡ್ರೈವರ್ ಹೆಂಡತಿ ಆಗಿರೋ ನನ್ನ ಅಕ್ಕ ತಂಗಿಯರಿಗೆ ಒಂದು ಮಾತು, ನಿಮ್ಮ ಸಲುವಾಗಿ ಒಂದು ಜೀವ ದುಡಿಯಾಕತ್ತೈತಂದ್ರೆ ಅದಕ್ಕೆ ಕೆಲಸ ಅಂದ್ಬಿಟ್ಟು ಬೇರೆ ಯಾವ ಕಾಳಜಿನೂ ಇರಲ್ಲ ಅಂತ ಅಲ್ಲ. ಲೈಫ್ ಪೂರ್ತಿ ನನ್ನ ಬಂದಿರೋಣ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಜವಾಬ್ದಾರಿ ಇರುತ್ತೆ. ತಿಳ್ಕೊಡ್ರಿ. ನಿಮ್ಮಂಥ ಗಂಡು ಮಕ್ಕಳಿಗೆ ಒಂದು ಮಾತು, ನಿಮ್ಮ ಜೊತೆಗಿರೋ ದೋಸ್ತನ ಒಂದು ದೊಡ್ಡ ಆಸ್ತಿ ಅಂದ್ಕೊಳ್ರಿ. ಆದ್ರೆ ಅವನ ಆಸ್ತಿ ಹೆಣ್ಣು ಹೊಣ್ಣು ಮಣ್ಣು ಇದನ್ನು ಯಾವತ್ತು ನಿಮ್ಮ ಆಸ್ತಿ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಹಾಂ, ಈ ನಮ್ಮ ಕಿರುಚಿತ್ರದ ಮೂಲಕ ಎಲ್ಲರಿಗೆ ತಿಳಿಸುವುದೇನೆಂದ್ರೆ, ಗೆಳೆಯ ಎಂಬ ಮನೆಯೊಳಗೆ ದೋಸ್ತಿ ಎಂಬ ದೀಪ ಹಚ್ಚ್ರಿ. ಆದ್ರೆ ದೋಸ್ತಿ ಹೆಸರಿನಾಗ ದೋಸ್ತನ ಮನೆಗೆ ಬೆಂಕಿ ಹಚ್ಚೋ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ಈ ನಮ್ಮ ಕಿರುಚಿತ್ರಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದ್ರ ಜೊತೆಗೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಮಾಡೋ ಒಂದೊಂದು ಲೈಕು ಒಂದೊಂದು ಕಮೆಂಟು ನಮಗೆ ಇಂಥ ಹಲವಾರು ವಿಡಿಯೋಗಳನ್ನ ಮಾಡೋಕ್ಕೆ ಸ್ಫೂರ್ತಿ ತುಂಬತೈತಿ. ಎಲ್ಲರಿಗೂ ನಮಸ್ಕಾರ. ನೋಡಿ